ಎಲ್ರಿಗೂ ನಮಸ್ಕಾರ. ಆಶೂಸ್ ಫುಡ್ ಕೋರ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ಒಂದು ನುಗ್ಗೆ ಸೊಪ್ಪಿಂದು ಬೇಳೆ ಹಾಕ್ಬಿಟ್ಟು ಮಸೂರು ದಾಲ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪು ಮೊದಲೆಲ್ಲ ತರ್ತಾನೆ ಇರಲಿಲ್ಲ, ನೋಡೇ ಇರಲಿಲ್ಲ ನಾನು. ಸೊ ಎಲ್ಲರೂ ನುಗ್ಗೆ ಸೊಪ್ಪಿನ ಪಲ್ಯ ಬೇರೆಯವರೆಲ್ಲ ಮಾಡ್ಕೊಂಡು ತಂದಿರೋದು ನೋಡಿದ್ದೀನಿ, ಬಟ್ ಯಾವತ್ತೂ ತಿಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಅನ್ನಿಸ್ತು. ಎಲ್ಲೋ ಹೋಗಿದ್ದೆ, 2 ಕಟ್ಟು ಮೀಡಿಯಮ್ ಸೈಜ್ದು 2 ಕಟ್ಟು ನುಗ್ಗೆ ಸೊಪ್ಪು ಸಿಕ್ತು. ಅದನ್ನು ತೊಗೊಂಬಂದು ಚೆನ್ನಾಗಿ ಬಿಡಿಸಿ ಕ್ಲೀನ್ ಮಾಡಿ ನಂದೇ ಮೆಥಡಲ್ಲಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡಿ ವಿಡಿಯೋ ಹೇಗಿದೆ ಅಂಥೇಳಿ ಅದನ್ನೇ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪನ್ನ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಥ್ಯಾಂಕ್ ಯು ನನ್ನ ಚಾನಲ್ ವಿಸಿಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ತುಂಬ ರುಚಿಯಾಗುವಂಥ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ 2 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಬಟ್ಲು, ಒಂದು 100 ಗ್ರಾಮ್ ಆಗೋಷ್ಟು ಮಸೂರು ದಾಲ್ ತೊಗೊಂಡಿದ್ದೀನಿ. ಕೆಂಪಗಿರುತ್ತಲ್ಲ ತೊಗರಿಬೇಳೆ ಥರ, ಅದು 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ಬಿಡೋಣ. ಇದೊಂಥರ ತೊಳೆದ್ರೆ ನೊರೆ ಥರ ಬರುತ್ತೆ. ಸೊ ಅದು ಹೋಗೋವರೆಗೂ ತೊಳೆಯೋಣ. ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು ನೋಡಿ ಈ ಥರ ಬರುತ್ತೆ. ಇದನ್ನ ತೆಗೆದುಬಿಟ್ಟು ಆಮೇಲೆ ಒಂದು 3 ಲೋಟ ನೀರು ಹಾಕ್ಬಿಟ್ಟು ಸಿಮ್ಮಲ್ಲಿ ಕುದಿಯೋಕ್ಕಿಡೋಣ. ತುಂಬ ಬೇಯಿಸ್ಬಿಡ್ಬಾರ್ದು ಬೇಳೆನ, ಸ್ವಲ್ಪನೇ ಬೇಯಿಸ್ಕೋಬೇಕು. ತೋರಿಸ್ತೀನಿ ಎಷ್ಟು ಬೆಂದಿರಬೇಕು ಅಂತ. ಒಂದು 3 ಲೋಟ ನೀರು ಹಾಕಿದ್ದೀನಿ. ಈಗ ಒಲೆ ಮೇಲೆ ಕುದಿಯೋಕ್ಕಿಟ್ಟಿದ್ದೀನಿ. ಈಗ ಬನ್ನಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲು, ಏನಿಲ್ಲ. ಒಂದೇ ಒಂದು ಟೊಮೆಟೊ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ರುಚಿ ಇತ್ತು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ. ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನಷ್ಟು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಹೇಗೆ, ನಿಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಯಾವ ಥರ ಖಾರ ಇದೆಯೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಚೂರು ಶುಂಠಿ ಹಾಕ್ಕೊಳ್ಳೋಣ. ಬನ್ನಿ, ಈಗ ಬೇಳೆ ಬೆಂದಿದೆಯಾ ನೋಡೋಣ. ನೋಡಿ, ಇಷ್ಟು ಬೆಂದಿರಬೇಕಷ್ಟೇ, ತುಂಬ ನುಣ್ಣಕ್ಕಾಗಿರಬಾರ್ದು. ಆಗಿದೆ, ಇದು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಬೇಳೆ ಕಾಣಿಸ್ತಾ ಇದೆ. ನುಣ್ಣಕ್ಕೆ ಪೇಸ್ಟ್ ಥರ ಆಗಬಾರ್ದು. ಈಗ ಮಸಾಲೆನ ತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕಿಬಿಡೋಣ. ಸುಮ್ಮನೆ 2-3 ಸಲ ರನ್ ಮಾಡಿದ್ರೆ ಸಾಕು. ನೋಡಿ ಈ ಥರ ಆಗುತ್ತೆ. ತುಂಬ ನುಣ್ಣಗಾಗಿರಬಾರ್ದು, ಈ ಥರ ಇರಬೇಕು. ಇದನ್ನು ಎತ್ತಿಟ್ಕೊಳ್ಳೋಣ. ಒಂದು ಪ್ಯಾನು ದಪ್ಪ ತೆಳೆದಿಟ್ಬಿಟ್ಟು ಚೆನ್ನಾಗಿ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಪಲ್ಯ ಅಲ್ವಾ, ಬೇಳೆ ಎಲ್ಲ ಇರೋದರಿಂದ ಒಂಚೂರು ಎಣ್ಣೆ ಹಿಡಿಯುತ್ತೆ. ಸೊ ಹಾಗಾಗಿ 2 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿಯೋಕ್ಕೆ ಶುರು ಆದಾಗ ಒಂದು ಚೂರು ಜೀರಿಗೆ ಹಾಕೋಣ. ಈಗ ಆಲ್ರೆಡಿ ರುಬ್ಬಕ್ಕೆ ಜೀರಿಗೆ ಹಾಕಿದ್ದೀವಿ, ಸಾಕದೇನೆ. ಜೀರಿಗೆ ಮತ್ತು ಸಾಸಿವೆ ಸಿಡಿತಾ ಇದೆ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿರೋದು ಹಾಕಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಬೇಯಲಿ. ತುಂಬ ಕೆಂಪಾಗೋದೇನು ಬೇಡ, ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ ನೋಡಿ. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ರುಬ್ಬಿರೋದು ಮಸಾಲೆ ಹಾಕೋಣ. ಇದನ್ನು 1-2 ಸುತ್ತು ಹುರಿಯೋಣ. ಆ ಹಸಿ ವಾಸನೆ ಹೋಗಲಿ. 1-2 ನಿಮಿಷ ಹುರಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಮಾಡಿದ್ದೇ ಇಲ್ಲ, ಇದೆ ಫಸ್ಟ್ ಟೈಮ್ ನಾನು ಲೈಫಲ್ಲಿ ನುಗ್ಗೆ ಸೊಪ್ಪು ಮಾಡಿದ್ದು. ಬನ್ನಿ, ಒಂಚೂರು ಗರಂ ಮಸಾಲ, ಒಂಚೂರು ಚಿಲ್ಲಿ ಪೌಡ್ರು, ಒಂಚೂರು ಧನಿಯಾ ಪೌಡ್ರು ಎಲ್ಲ 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದ್ರ ಘಮ ಬಂದರೆ ಸಾಕು. ತುಂಬ ಮಸಾಲೆ ಆಗೋಗುತ್ತೆ. ತುಂಬ ದೊಡ್ಡ ಸ್ಪೂನಲ್ಲಿ ಹಾಕ್ಬಿಟ್ರೆ ಅದಕ್ಕೆ ಎಲ್ಲ ಒಂದು 1/4 ಸ್ಪೂನೇ ಹಾಕಿದ್ದೀನಿ. ಯಾಕೆಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿರೋದ್ರಿಂದ ಸಾಕಾಗುತ್ತೆ ಇಷ್ಟು. ಈಗ ಸೊಪ್ಪನ್ನು ಹಾಕ್ಬಿಡೋಣ, ಕ್ಲೀನ್ ಮಾಡ್ಕೊಂಡಿದ್ದು. ಸೊಪ್ಪು ಬೇಯೋಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದ್ರ ನೀರೇ ಉಪಯೋಗಿಸ್ಕೊಂಬಿಡೋಣ. ಸೊ ಅದ್ರ ನೀರೇ ಹಾಕೋದು ತೋರಿಸ್ತಾ ಇದ್ದೀನಿ. ಸೊ ಯಾವುದು ಏನು ವೇಸ್ಟ್ ಆಗೋಲ್ಲ. ಬೇಳೆ ನೀರು ಕೂಡ ಇಲ್ಲಿ ಉಪಯೋಗ ಆಗೋಗುತ್ತೆ. ಸೊಪ್ಪು ಬೇಯಕ್ಕೆ ಬಿಡೋಣ. ತುಂಬ ರುಚಿಯಾಗಿತ್ತು ಮಾತ್ರ ಪಲ್ಯ. ಚಪಾತಿಗೆ, ಅನ್ನಕ್ಕೆ, ಬರೀ ಸಾರನ್ನ ಏನಾರಾದರೆ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕೋಣ. ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಕೆದ್ಕೋಣ. ಎಲ್ಲ ಮಿಕ್ಸ್ ಮಾಡೋಣ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅಂದರೆ ಅದು ದೊಡ್ಡ ಸ್ಪೂನು, ಅದಿಲ್ಲ ನಾರ್ಮಲ್ ಸ್ಪೂನಲ್ಲಿ 1 ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪಾದರೂ ಹಾಕ್ಬೋದು, ರುಚಿಗೆ ತಕ್ಕಷ್ಟು. ಇಲ್ಲ ಪುಡಿ ಉಪ್ಪು, ಯಾವ ಉಪ್ಪಾದರೂ ಸರಿ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಳೆ ಸೊಪ್ಪು 2 ಸಖತ್ ರುಚಿ ಬಂತು ಮಾತ್ರ. ಹಾಕಿದ್ರಿಂದ ಇನ್ನೂ ಚೆನ್ನಾಗಾಯಿತು. ಸೊ ತೆಂಗಿನಕಾಯಿ ಏನೂ ಬಳಸಲ್ಲ ಇದಕ್ಕೆ.
ಮಸೂರ್ ದಾಲು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಾಗುತ್ತೆ, ನೀವು ಮಾಡಿ ನೋಡಿ ಸ್ನೇಹಿತರೆ. ಸ್ವಲ್ಪ ಬೇಳೆ ನೀರು ಹಾಕಿದ್ವಲ್ಲ ಅದು ಹೋಗೋವರೆಗೂ ಹೀಗೆ ನಿಧಾನ ಮೀಡಿಯಮ್ ಊರಿನಲ್ಲಿ ಎದ್ಕೋಣ. ಅವಾಗವಾಗ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಚೂರು ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣು ಜ್ಯೂಸ್ 1 ಸ್ಪೂನಷ್ಟು ಹಾಕೋಣ. ಚಿಕ್ಕ ಸ್ಪೂನು, ಸೊ ಹಾಗಾಗಿ ತುಂಬ ಇದೆ ಪಲ್ಯ, 1 ಸ್ಪೂನಷ್ಟು ಹಾಕಿದ್ದೀನಿ. ಸೊ ಗಮ್ಮಂತ ಇದೆ ನಿಂಬೆಹಣ್ಣು ಜ್ಯೂಸ್ ಹಾಕಿದ್ಮೇಲೆ. ಸ್ವಲ್ಪ ಹುಳಿ, ಖಾರ, ಉಪ್ಪು ಎಲ್ಲ ಒಂಥರ ಚೆನ್ನಾಗಿದೆ ಪಲ್ಯ. ಓಕೆ, ಚೆನ್ನಾಗಿತ್ತು. ನೀವು ಮಾಡಿ ನೋಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀರು ಹೋಗೋವರೆಗೂ ನೋಡಿ. ಇನ್ನೊಂದು ಚೂರಿದೆ, ಇನ್ನೊಂದು ಚೂರು ಆಗಲಿ ಪಲ್ಯ. ಎಷ್ಟು ಬೇಯಿಸಿದ್ರೂ ಇದೊಂಥರ ತುಂಬ ಮೆತ್ತಗೆ ಆಗೋಗೋದೇ ಇಲ್ಲ. ಒಂಥರ ರಫ್ ಆಗೇ ಇರುತ್ತೆ ಆ ಎಲೆ. ಬೇರೆ ಸೊಪ್ಪುಗಳೆಲ್ಲ ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ಚೆನ್ನಾಗಿ ಬೆಂದೋಗುತ್ತೆ. ಬಟ್ ಈ ನುಗ್ಗೆ ಸೊಪ್ಪು ಅಷ್ಟು ಎಷ್ಟು ಹೊತ್ತು ಬೇಯಿಸಿದ್ರೂ ಏನೂ ಇದಾಗಲ್ಲ, ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಾಗುತ್ತೆ ನೋಡಿ. ಆರೋಗ್ಯಕರವಾದ ನುಗ್ಗೆ ಸೊಪ್ಪು, ಈರುಳ್ಳಿ ಪಲ್ಯ, ಮಸೂರ್ ದಾಲು ಪಲ್ಯ ರೆಡಿನೇ ಆಗೋಯ್ತು. ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಎಲ್ಲದ್ರ ಜೊತೆನೂ ಒಳ್ಳೆ ಹೆಲ್ದಿ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.